ಬರೋದೇ ಕಟಿಂಗ್ ಕೂದಲು ಇಲ್ಲಿ ಬೆಳೆದಿದೆ ಅಂತ ಅಲ್ವಾ, ಇಲ್ಲಿ ಬಿಟ್ಟು ಬೇರೆ ಕಡೆ ನಾವು ಕಟ್ ಮಾಡ್ತೀವಿ, ಕಟ್ ಮಾಡ್ತೀವಿ. ನೋಡಿ ಇಲ್ಲಿ ನೋಡಿ, ನಮ್ಮ ಅಕ್ಕ ಹಂಗೆ ಸ್ವಲ್ಪ, ನಮ್ಮ ಅಕ್ಕ ಲಕ್ಷ್ಮಿ ತರ. ಅವಳ ರೂಮಿಗೆ ಬಂದ್ರೆ ಲಕ್ಷ್ಮಿ ರೂಮಿಗೆ ಬಂದಂತೆ. ಹೇಳೋದು ಇವ್ರಿಗೆ ಅರ್ಥ ಆಗಲ್ಲ, ಇವನ್ ಹೇಳೋದು ನನಗೆ ಅರ್ಥ ಆಗಲ್ಲ. ನಾನು ಹೋಗಿ ನಿನ್ ರಿಯಾಕ್ಷನ್ ಕೇಳ್ತಾ ಇದೀನಲ್ಲ, ಇಡಿಯಟ್. ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಬ್ಲಾಗ್. ಇಷ್ಟು ದಿವಸ ರೀಲ್ಸ್ ಮಾಡ್ತಿದ್ದೆ, ಇನ್ಮೇಲೆ ಸ್ವಲ್ಪ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ಬ್ಲಾಗಿಂಗ್ ಯಾಕೆ ಮಾಡ್ತಾ ಇದೀನಿ ಅಂದ್ರೆ, ಇನ್ನು 2 years ನಾನು ಡಿಗ್ರಿ ಓದ್ಬೇಕು, BCom. 2 years ಏನ್ ಕಿತ್ತಿದ್ ದವಾಕ್ಬೇಕು ನಾನು? ಏನು ಕಿತ್ ದವಾಕಂಗಿಲ್ಲ. ಅಟ್ಲೀಸ್ಟ್ ಯೂಟ್ಯೂಬ್ ಅಲ್ಲಾರ ಏನಾರು ಒಂಚೂರು ಮಾಡಿ ಕಿತ್ ದವಾಕಣ ಅಂತ. ಯಾಕಂದ್ರೆ ಓದೋದ್ರಲ್ಲಂತೂ ನಾನು ಇನ್ನೂ ದವಾಕಲ್ಲ. ಏನ್ ಮಾಡೋಣ ಅಂತ ಅಷ್ಟೇ. ಇವತ್ತು ನನ್ನ ಬ್ಲಾಗ್ ಬಂದು ಫಸ್ಟ್ ಬ್ಲಾಗ್ ಏನಂದ್ರೆ, ನಾನು ಹೇರ್ ಕಟ್ ಮಾಡ್ತಾ ಇದೀನಿ ಇವತ್ತು. ಯಾಕೆ ಹೇರ್ ಕಟ್ ಅಂದ್ರೆ, ಇನ್ನು ಮುಂದೆ ನಾನು ಚೆನ್ನಾಗಿ ಕಾಣ್ಬೇಕು, ಮುಂದೆ ವ್ಲಾಗ್ಸ್ ಬರ್ತಾ ಇರತ್ತಲ್ಲ, ಸೊ ನಾನು ಚೆನ್ನಾಗಿ ಕಾಣಿಸ್ಬೇಕಲ್ಲ. ಇವಾಗ ಸ್ವಲ್ಪ ಮೆಸ್ಸಿ ಆಗಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣಿಸೋಣ. ಇವಾಗ ಕಟ್ಟಿಂಗ್ ಹೋಗ್ಬೇಕು ಅಂದ್ರೆ ನನಗೆ ಕಾಸು ಬೇಕು. ನಮ್ಮ ಅಪ್ಪ ಮನೆ ಕಟ್ಟಿಂಗ್ಗೆ ಅಂತ ಒಂದು 300 ರೂಪಾಯಿನ ಪಾಕೆಟ್ ಮನಿ ಅಂತ ಕಳ್ಸಿದ್ರು. ಸಾರಿ, 400 ಕಳ್ಸಿದ್ರು. ಅದ್ರಲ್ಲಿ 350 ಅದೇ ಇಂಗ್ಲಿಷ್ ಕಲಿ ಆ್ಯಪು ಕಟ್ ಆಗೋಯ್ತು, ಆಟೋ ಪೇ ಓಡಿಸ್ಕೊಂಡ್ಬಿಟ್ಟೆ. ಇವಾಗ ಅದಕ್ಕೆ ಕಾಸಿಲ್ಲ, ವಾಪಸ್ ಅಪ್ಪ ಅಂತ ಕೇಳಕ್ಕಾಗಲ್ಲ. ನಮ್ಮಪ್ಪ ನಾಯಿಗೆ ಹೋಗ್ದಂಗೆ ಹೋಗಿತಾರೆ 100%. ಅದಕ್ಕೆ ಇವಾಗ ನಾನೇನಾರು ಅರೇಂಜ್ ಮಾಡಬೇಕು. ನನ್ನ ಹತ್ರ ಅಂತೂ ಕಾಸಿಲ್ಲ ಇವಾಗ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಏನ್ ಗಿಮಿಕ್ ಮಾಡ್ತೀನಿ ಅಂದ್ರೆ, ಇವಾಗ ಯಾರು ನಮ್ಮ ಮನೇಲಿ ಇಲ್ಲ, ನಮ್ಮ ಅಕ್ಕನೂ ಇಲ್ಲ. ನಮ್ಮ ಅಕ್ಕನ ರೂಮ್ಗೆ ಹಿಂಗ್ ಹೋಗ್ಬೇಕು. ನೋಡಿ, ಇದೆ ನಮ್ಮ ಅಕ್ಕನ ರೂಮು. ಫುಲ್ ಚಿತಾಲ್ ಪತಾಲ್ ಮಾಡ್ಬಿಟ್ಟಿದ್ದಾಳೆ. ಬೇಕಾರೆ ನೋಡಿ, ಹಿಂಗ್ ತೋರಿಸ್ತೀನಿ. ಎಲ್ಲ ಫುಲ್ ಚಿತಾಲ್ ಪತಾಲ್. ಅವಳೆಲ್ಲ ಹೋಗಿದ್ದಾಳೆ. ಫುಲ್ ರೂಮ್ ಚಿತಾಲ್ ಪತಾಲ್. ಈ ಟೈಮಲ್ಲಿ ನಾನು ನಮ್ಮ ಅಕ್ಕನ ರೂಮಲ್ಲಿ ಈ ತರ ಹಾಸಿಗೆ ಕೆಳಗೆ ಎಲ್ಲಾ ಕಡೆ ದುಡ್ಡು ಹುಡುಕ್ಬೇಕು. ಸಿಗತ್ತೆ, ಪಕ್ಕಾ ಸಿಗತ್ತೆ. ಅವಳು ಇಕ್ಕಿರ್ತಾಳೆ, ಹುಡುಕ್ತೀನಿ ನೋಡಿ. ಈ ತರ ಏನಪ್ಪ ಶ್ರಗ್ ಜೋಬಲ್ಲಿ ಅವೆಲ್ಲ ಇಕ್ಕಿರ್ತಾಳೆ. ಹುಡ್ಕೋರೆ 100 ರೂಪಾಯಿ ಸಿಗತ್ತೆ. 100 ರೂಪಾಯಿ ಸಾಕು ನಂಗೆ ಕಟಿಂಗ್, ಜಾಸ್ತಿ ಬೇಡ. ಬನ್ನಿ ಹುಡ್ಕೋಣ. ನೋಡಿ ಇಲ್ಲಿ ನೋಡಿ, ನಮ್ಮ ಅಕ್ಕ ಸಿಕ್ತು ನೋಡಿ. ನಮ್ಮ ಅಕ್ಕ ಹಂಗೆ ಸ್ವಲ್ಪ, ನಮ್ಮ ಅಕ್ಕ ಲಕ್ಷ್ಮಿ ತರ. ಅವಳ ರೂಮಿಗೆ ಬಂದ್ರೆ ಲಕ್ಷ್ಮಿ ರೂಮಿಗೆ ಬಂದಂತೆ. ದುಡ್ಡು ಆಟೋಮೆಟಿಕ್ ಆಗಿ ಸಿಕ್ಬಿಡತ್ತೆ. ಇವಾಗ ಬನ್ನಿ ಕಟಿಂಗ್ ಮಾಡಿಸ್ಕೊಬರೋಣ. ಹೆಂಗ್ ಕಾಣಿಸ್ತೀನಿ ಹೇಳ್ತೀನಿ, ಹೆಂಗ್ ಕಾಣಿಸ್ತೀನಿ ನೀವ್ ಹೇಳ್ಬೇಕು. ಬನ್ನಿ ಕಟಿಂಗ್ ಅಂಗಡಿಲಿ ಸಿಗೋಣ. ಇವಾಗ ಬನ್ನಿ ನಮ್ಮ ಗಾಡಿಗೆ ಎತ್ಕೊಂಡು, ನನ್ನ ಬೈಕ್ನ ಎತ್ಕೊಂಡು ಹೋಗೋಣ. ಯಾಕಂದ್ರೆ ಡಿಯೋ ಇಲ್ಲ, ಡಿಯೋ ಇದ್ದರೆ ಹೆಲ್ಪ್ ಆಗ್ತಾ ಇತ್ತು. ಇವಾಗ ನನ್ನ ಬೈಕ್ ಎತ್ಕೊಂಡು ಹೋಗ್ಬೇಕು. ನಮ್ಮ ಬೈಕು ಹಿಂಗೆ ಫುಲ್ಲು ನನ್ನ ಬೈಕ್ ಫುಲ್ಲು ಏತ್ಕೊಬಿಟ್ಟಿದೆ, ಫುಲ್ಲು ಕೊಳೆ ಆಗ್ಬಿಟ್ಟೈತೆ. ಇನ್ನೂ ತೊಳಿಬೇಕು. ನೋಡಿ ಇಲ್ಲೆಲ್ಲ ಸ್ವಲ್ಪ ಮಾಡಿಫಿಕೇಶನ್ ಕೆಲಸ ಇದೆ, ಮಾಡಿಫಿಕೇಶನ್ ಮಾಡ್ತೀನಿ ಸ್ವಲ್ಪದ್ರಲ್ಲೇ. ನೆಕ್ಸ್ಟ್ ಅದು ಬ್ಲಾಗ್ ಬರುತ್ತೆ ಮಾಡಿಫೈ ಮಾಡ್ತಾ ಇರೋದು. ಬನ್ನಿ ಸದ್ಯಕ್ಕೆ ಸ್ಟಾರ್ಟ್ ಮಾಡೋಣ. ಆಮೇಲೆ ಇನ್ನೊಂದು, ನೀವು ಯಾವತ್ತು ಬೈಕ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಕೋಲ್ಡ್ ಸ್ಟಾರ್ಟ್ ಅಂತ ಮಾಡಬೇಕು. ಒಂದು 2 minutes ಮಾಡಬೇಕು. ಅದನ್ನು ಯಾಕೆ ಮಾಡಬೇಕು ಅಂದರೆ, ನನಗೂ ಗೊತ್ತಿಲ್ಲ, ಎಲ್ಲರೂ ಮಾಡ್ತಾರೆ ಅಂತ ನಾನು ಮಾಡ್ತೀನಿ ಅಷ್ಟೇ. ಜನ್ಮಕ್ಕೆ ಹೋಗೋ. ಒಂದು 2 minutes ಆಗಲಿ, ಆಮೇಲೆ ಸ್ಟಾರ್ಟ್ ಮಾಡಿಕೊಂಡು ಕಟಿಂಗ್ ಅಂಗಡಿ ಹತ್ರ ನೆಕ್ಸ್ಟ್ ಸಿಗೋಣ. ಫೈನಲಿ ಗಾಡಿ ನಿಲ್ಲಿಸ್ಬಿಟ್ಟು ಬಂದಿದ್ದೀವಿ ಕಟಿಂಗ್ ಅಂಗಡಿಗೆ. ಬನ್ನಿ ಹೋಗೋಣ. ಕರ್ಕೊಂಡಿದ್ದೀವಿ. ಮಜಾ ಏನು ಗೊತ್ತಾ, ಬರೋದೇ ಕಟಿಂಗ್ ಕೂದಲು ಇಲ್ಲಿ ಬೆಳೆದಿದೆ ಅಂತ ಅಲ್ವಾ, ಇಲ್ಲಿ ಬಿಟ್ಟು ಬೇರೆ ಕಡೆ ನಾವು ಕಟ್ ಮಾಡ್ತೀವಿ, ಕಟ್ ಮಾಡ್ತೀವಿ. ಮೈ ಫುಲ್ ಫೇಡ್ ಇದರ್ ಮೀಡಿಯಂ. ಫೋಟೋ ಚಾಹಿಯೆ. ಮಜಾ ಏನಂದ್ರೆ, ನಾನು ಹೇಳೋದು ಇವ್ರಿಗೆ ಅರ್ಥ ಆಗಲ್ಲ, ಇವನ್ ಹೇಳೋದು ನನಗೆ ಅರ್ಥ ಆಗಲ್ಲ. ನಾನು ಏನು ಹೇಳಿದ್ರೆ ಇವನೇನೋ ಮಾಡ್ತಾನೆ, ಹೆಂಗೇಗೋ ಮಾಡ್ಸ್ಕೊಂಡು ಮನೆಗೆ ಹೋಗ್ತೀನಿ. ಇಷ್ಟೇ ಜೀವನ. 100 ರೂಪಾಯಿ ಕೊಟ್ರೆ ಇದೆ. ಹಿಂಗೆ ಮಾಡಕ್ಕೆ ನೆನಪನಾಯ್ತು, ನಮ್ಮ ಅಕ್ಕ 1200 ರೂಪಾಯಿ ಕೊಡೋದು ಸ್ಪಿನ್ ಅಲ್ಲಿ ಹೇರ್ ಕಟ್. ಅವಳು ಹೇರ್ ಕಟ್ ಮಾಡ್ಸೋದು ಮಾಡ್ಸಂಗೆ ಇರಲ್ಲ. ನಾನು 100 ರೂಪಾಯಿ ಕೊಟ್ಬಿಟ್ಟು ನೋಡಿ ಹೆಂಗ್ ಹೋಗ್ತೀನಿ ಮನೆಗೆ. ಫುಲ್ ಪಾಗಲ್ ಆಗ್ಬಿಡಕ್ ನಮ್ಮ ಮನೇಲಿ, ಹಂಗ್ ಹೋಗ್ತೀನಿ. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿಲ್ ಸುತ್ಕೊಂಡು ಹೋಗ. ನನಗ್ ಬೇರೆ ಬ್ಲೇಡ್ ಅಂದ್ರೆ ಭಯ. ಇವ್ರು ಬ್ಲೇಡ್ ಹಾಕ್ತೀನಿ ಅಂತ ಹಾಕು. ಒಂದ್ ದಿವಸ ಹಿಂಗೆ ಬ್ಲೇಡ್ ಹಾಕ್ಸ್ಕೋಬೇಕಾದ್ರೆ ರಕ್ತ ಬಂದ್ಬಿಟ್ಟಿತ್ತು. ಅವತ್ತಿಂದ ಬ್ಲೇಡ್ ಸವಾಸನೆ ಬೇಡ ಅಂತ ಬಿಟ್ಬಿಟ್ಟೆ ನಾನು.
ಫಸ್ಟ್ ಟೈಮ್ ಇವಾಗಲೇ ಹಾಕ್ಸ್ಕೊತಿರೋದು. ಒಂದು 2 ಇಯರ್ಸ್ ಆದ್ಮೇಲೆ ಫಸ್ಟ್ ಟೈಮ್ ನಾನು ಬ್ಲೇಡ್ ಮಾಡ್ಕೊತಾ ಇರೋದು. ಅಯ್ಯಪ್ಪ, ವರ್ಸ್ಟ್ ಪಾರ್ಟ್ ಇದು ಕಟಿಂಗ್ ಅಲ್ಲಿ, ವರ್ಸ್ಟ್ ಪಾರ್ಟ್. 100%. ಫೈನಲ್ ಆಯ್ತು ಕಟಿಂಗ್. ಇನ್ನೂ ಸೆಟ್ ಆಗಿಲ್ಲ, ಸ್ನಾನ ಮಾಡಾದ್ಮೇಲೆ ಸೆಟ್ ಮಾಡಿ ತೋರಿಸ್ತೀನಿ ಕೂಡಲೇ ಹೆಂಗಿದೆ ಅಂತ. ಬಟ್ ಅಣ್ಣಂಗೆ ಅಮೌಂಟ್ ಕೊಟ್ಟು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಣ್ಣನ ಫೋನ್ ಇಸ್ಕೊಂಡು ನಾನೇ ಫಾಲೋ ಕೊಟ್ಬಿಟ್ಟೆ. ಆಹಾ, ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಥ್ಯಾಂಕ್ ಯು ಬೈ. ಮನೆಗೆ ಬಂದೆ, ನಮ್ಮ ಅಕ್ಕನ ರಿಯಾಕ್ಷನ್ ವಿಡಿಯೋ ತಗೋಣ ಅಂತಂದ್ರೆ ಅವಳು ಇನ್ನೂ ಬಂದೇ ಇಲ್ಲ. ನಾನು ಬಂದಿದ್ದೀನಿ. ನಾನು ಸ್ನಾನಕ್ಕೆ ಹೋಗ್ತೀನಿ, ಸ್ನಾನ ಮಾಡ್ಕೊಂಡು ಬರೋಷ್ಟರ ಅವಳು ಬಂದರೆ ಅವಳು ರಿಯಾಕ್ಷನ್ ತೋರಿಸ್ತೀನಿ. ನಾನು ಹೇರ್ ಕಟ್ ಸ್ನಾನ ಮಾಡ್ಕೊಂಡು ಬರ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. Few minutes later. ನಮ್ಮ ಅಕ್ಕ ಬಂದಿದ್ದಾಳು, ಅವಳು ರಿಯಾಕ್ಷನ್ ನೋಡೋಣ. ಹೇರ್ ಕಟ್ ಬ್ರೋ ಬ್ರೋ ಹೇರ್ ಕಟ್ ಮಾಡ್ಸಿದ್ಯಾ? ಹಾ ನಿಜ ಗೊತ್ತಾಗ್ತಲ್ಲ ಹೇರ್ ಕಟ್ ಮಾಡ್ಸಿದ್ಯಾ ಅಂತ. ಗೊತ್ತಾಗ್ತಾ ಇಲ್ವಾ? ಇಲ್ಲೆಲ್ಲ ನೋಡೆ. ನಾನು ಹೋಗಿ ನಿನ್ ರಿಯಾಕ್ಷನ್ ಕೇಳ್ತಾ ಇದೀನಲ್ಲ, ಇಡಿಯಟ್. ನೋಡಿ ಸಕ್ಕತ್ತಾಗೈತೆ ಹೇರ್ ಕಟ್. ನೋಡು ಇಲ್ಲೆಲ್ಲ ಫೇಡ್ ಹೆಂಗ್ ಮಾಡವ್ರೆ. ನನ್ ನಿಜ ನೀನ್ ಹೇರ್ ಕಟ್ ಮಾಡಿದ್ಯಾ ಅಂತಾನೆ ಅನ್ಸ್ತಾ ಇಲ್ಲ ಕಣ, ಮಾಡ್ತಿದ್ಯಾ ಅಂತಾನೆ ಅನ್ಸ್ತಾ ಇಲ್ಲ. ಸಕ್ಕತ್ತಾಗೈತೆ ಹೇರ್ ಕಟ್. ನಿನಗೆ ಹೆಂಗಿದೆ ನೋಡಿ. ನೀನೇ ಅನ್ಕೋಬೇಕು. ಹಾ ಸೂಪರ್ ಆಗಿದೆ. ಯಾರು ಹೇಳಲ್ಲ, ನೀನೇ ಅನ್ಕೋಬೇಕು. ನಾನೇ ಹೇಳ್ಕೊತೀನಿ, ಸೂಪರ್ ಆಗಿದೆ. ಇಷ್ಟ ಆಯ್ತು. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಇವತ್ತು ಹೇರ್ ಕಟ್ ಆಯ್ತು, ನೆಕ್ಸ್ಟ್ ಬೇರೆ ವ್ಲಾಗ್ ಬರುತ್ತೆ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಹೇಳಿ, ಥ್ಯಾಂಕ್ ಯು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.